ನನ್ನ ಗಂಡನ ಅಣ್ಣ ಅವನ ಹೆಂಡತಿಗೆ ಮಗುವಾದ ಮೇಲೆ ಹಾಲು ನಿಂತು ಹೋಯಿತಂತೆ ಯಾರದೋ ದೃಷ್ಟಿಯಿಂದ. ಅದೇ ಸಮಯದಲ್ಲಿ ನನಗೂ ಕೂಡ ಮಗುವಾಯಿತು. ಅವರ ಮಗುವಿಗೂ ನಾನೇ ಹಾಲು ಕುಡಿಸುತ್ತಿದ್ದೆ. ಪ್ರೀತಿ ವಾತ್ಸಲ್ಯದಿಂದ ಒಂದು ದಿನ ನಾನು ಮಗುವಿಗೆ ಹಾಲು ಕುಡಿಸಬೇಕಾದಾಗ ನನ್ನ ಗಂಡನ ಅಣ್ಣ ನನ್ನನ್ನೇ ನೋಡುತ್ತಾ ಇದ್ದಾನೆ. ನನಗೆ ಮುಜುಗರವಾಗಿದ್ದರೂ ನನ್ನ ಎದೆಯನ್ನು ನೋಡುತ್ತಾ ನಿಂತಿದ್ದ. ಒಂದು ದಿನ ನನಗೆ ಮುಜುಗರವಾಗುತ್ತದೆ ಅಂತ ನಾನು ಹೇಳಿದ್ದಕ್ಕೆ ಅದನ್ನು ನೋಡುವ ಹಕ್ಕು ನನಗಿದೆ ಅಂತ ಅಂದ. ಅವನ ಹೇಳಿದ ಮಾತನ್ನು ಕೇಳಿ ಬೆಚ್ಚಿದೆ. ನನ್ನ ಬದುಕಿಗೆ ನೆಮ್ಮದಿಗೆ ಕೈ ಹಾಕಿದ. ಮುಂದೆ ನನ್ನ ಹೆಸರು ರಮ್ಯಾ. ಅಪ್ಪ ಅಮ್ಮನ ಮುದ್ದಿನ ಮಗಳು. ನಾನೇ ಮೊದಲನೇ ಅವಳು. ಇಬ್ಬರು ತಂಗಿಯರು ಇದ್ದಾರೆ. ಅವರು ಕೂಡ ಚೆನ್ನಾಗಿ ಓದುತ್ತಾರೆ. ಅವರ ವಿದ್ಯಾಭ್ಯಾಸಕ್ಕೆ ಸಹಾಯವಾಗಲಿ ಅಂತ ನಾನು ಕೂಡ ಅಮ್ಮನ ಜೊತೆ ಮನೆ ಕೆಲಸಕ್ಕೆ ಹೋಗುತ್ತಿದ್ದೆ. ನನಗೆ ಕೊಡುವ ಸಂಪಾದನೆಯಲ್ಲಿ ನನ್ನ ತಂಗಿಯಂದಿರನ್ನು ನಾನು ಓದಿಸುತ್ತಿದ್ದೆ. ಈಗ ನನಗೆ 28 ವರ್ಷ ವಯಸ್ಸು. ಮದುವೆ ವಯಸ್ಸು ಮೀರುತ್ತಿದೆ. ಪ್ರತಿಯೊಬ್ಬರೂ ಮದುವೆ ಆಗು ಅಂತ ಹೇಳುತ್ತಿದ್ದಾರೆ. ಆದರೆ ನನಗೆ ನನ್ನ ಜವಾಬ್ದಾರಿ ಇದೆ. ಹಸಿದ ಇನ್ನೂ 4 ಹೊಟ್ಟೆಗಳು ಇವೆ. ಅವುಗಳನ್ನು ತುಂಬಿಸಬೇಕು. ಹಗಲು ರಾತ್ರಿ ಕಷ್ಟಪಡುತ್ತಿದ್ದೆ. ಈ ಮಧ್ಯೆ ಅಪ್ಪ ಕುಡಿಯುವುದನ್ನು ಬಿಟ್ಟು ಕೆಲಸಕ್ಕೆ ಹೋಗಲು ಶುರು ಮಾಡಿದರು. ನಿಧಾನವಾಗಿ ಮನೆಯ ಪರಿಸ್ಥಿತಿ ಸರಿಹೋಯಿತು. ಅಮ್ಮನಿಗೆ ಬರಬೇಕಾಗಿದ್ದ ತವರು ಮನೆಯಿಂದ ಕೆಲವು ಬಾಡಿಗೆ ಮನೆಗಳು ಬಂದವು. ಇದರಿಂದ ನನ್ನ ಮದುವೆಗೆ ಯಾವುದೇ ಸಮಸ್ಯೆ ಆಗಲಿಲ್ಲ. ಸಹಾಯವಾಯಿತು. ಬದಲಿಗೆ ಪ್ರತಿದಿನ ಅವರ ಊಟ ಬಟ್ಟೆಗೆ ಯಾವುದೇ ರೀತಿಯ ತೊಂದರೆ ಆಗುತ್ತಿರಲಿಲ್ಲ. ಅಷ್ಟು ದುಡ್ಡು ಅಮ್ಮನ ಮನೆಯಿಂದ ಬಂದಿರುವ ಬಾಡಿಗೆ ಮನೆಗಳಿಂದ ಬರುತ್ತದೆ. ಜೀವನ ನೆಮ್ಮದಿಯಾಗಿ ಸಾಗುತ್ತದೆ. ಇನ್ನಾದರೂ ನೀನು ಮದುವೆಯಾಗಿ ಗಂಡನ ಮನೆಗೆ ಹೋಗು. ಇಷ್ಟು ದಿನ ದುಡಿದಿದ್ದೀಯ, ಆರಾಮವಾಗಿ ಗಂಡ, ಸಂಸಾರ, ಮಕ್ಕಳು ನೋಡಿಕೊಂಡು ಅಂತ ಅಮ್ಮ ಅವಳ ಗೆಳತಿಯ ಮಗನ ಜೊತೆ ನನ್ನ ಮದುವೆಯನ್ನು ಮಾಡಿಸಿದಳು. ಮದುವೆಯನ್ನು ಒಂದು ದೇವಸ್ಥಾನದಲ್ಲಿ ಒಂದು ಪುಟ್ಟ ಫಂಕ್ಷನ್ ರೀತಿ ಮಾಡಿದರು. ಅನಾವಶ್ಯಕವಾಗಿ ಅಪ್ಪ ಅಮ್ಮನ ಕೈಯಲ್ಲಿ ಖರ್ಚು ಮಾಡಿಸಲು ಇಷ್ಟವಿರಲಿಲ್ಲ. ಹುಡುಗ ಒಳ್ಳೆಯವನು. ಯಾವುದೋ ಕಂಪನಿಗೆ ಹೋಗುತ್ತಾನೆ. ನೋಡಲು ಲಕ್ಷಣವಾಗಿದ್ದಾನೆ. ಅಮಾಯಕನ ರೀತಿ. ಯಾವುದೇ ರೀತಿಯ ದುಶ್ಚಟಗಳು ಇಲ್ಲ. ಇವನ ಸಂಬಂಧಿಕರ ಕಂಪನಿಗೆ ಕೆಲಸಕ್ಕೆ ಹೋಗುವುದು. ಇಬ್ಬರು ದಾಯಾದಿಗಳು. ಅವರ ಅಪ್ಪ ಬೆಂಗಳೂರಿಗೆ ಬಂದು ಬಹಳ ಚಿಕ್ಕವರಾಗಿದ್ದಾಗಲೇ ಬಂದು ತುಂಬ ಸಾಧಿಸಿದ್ದಾರೆ. ನನ್ನ ಮಾವ ಅತ್ತೆ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಮನೆ, ಮಕ್ಕಳು, ಹೆಣ್ಣು ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದಾರಂತೆ. ಆದ್ದರಿಂದ ನನ್ನ ಗಂಡ ಚಿಕ್ಕ ಕೆಲಸದಲ್ಲಿ ಇರುವುದು. ಗಂಡ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಅತ್ತೆ ಮಾವ ಊರಿನಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡಿಕೊಂಡು ಇರುತ್ತಿದ್ದರು. ಅಪ್ಪ ಅಮ್ಮನ ಮನೆಗೆ ವಾರಕ್ಕೊಮ್ಮೆ ಹೋಗಿ ಬರುತ್ತಿದ್ದೆ. ಮನೆ ಇಲ್ಲೇ ಹತ್ತಿರದಲ್ಲಿ ಇರುವುದು. ನನಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಅಂದುಕೊಳ್ಳುವ ಸಮಯದಲ್ಲಿ ನನ್ನ ಹೊಟ್ಟೆಯಲ್ಲಿ ನನ್ನ ಗಂಡನ ಅಂಶ ಬೆಳೆಯುತ್ತಿದೆ ಅನ್ನುವ ವಿಷಯ ತಿಳಿದು ತುಂಬ ಖುಷಿಪಟ್ಟೆ. ಪ್ರತಿಯೊಬ್ಬರಿಗೂ ತಿಳಿಸಿದೆ. ಎಲ್ಲರೂ ಖುಷಿಪಟ್ಟರು. ನನ್ನ ಗಂಡ ನನ್ನನ್ನು ಇನ್ನೂ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಊರಿನಿಂದ ಅತ್ತೆಯನ್ನು ಕರೆಸಿ ನನ್ನ ಆರೈಕೆಗೆ ಇಟ್ಟರು. ಅತ್ತೆ ಹಗಲು ರಾತ್ರಿ ಚೆನ್ನಾಗಿ ಕೆಲಸ ಮಾಡುತ್ತಿದ್ದರು. ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದರು. ಮಗುವಾದ ಮೇಲೆ 3 ತಿಂಗಳು ಇದ್ದರು. ನಂತರ ಊರಿನಲ್ಲಿ ಬೆಳೆ ಬರುತ್ತಿದೆ ಅಂತ ಹೊರಟು ಹೋದರು. ಅಮ್ಮ ಇಲ್ಲಿ ಯಾವಾಗಲೂ ಇರಲು ಸಾಧ್ಯವಾಗುತ್ತಿಲ್ಲ. ತಂಗಿಯಂದಿರು ಇಬ್ಬರು ವಯಸ್ಸಿಗೆ ಬಂದಿದ್ದಾರೆ. ಅವರನ್ನು ಬಿಟ್ಟು ಬರಲು ಆಗುವುದಿಲ್ಲ ಅಂತ ಹೇಳುತ್ತಿದ್ದರು. ನನ್ನ ಗಂಡ ಇಂದು ಕೆಲಸದಿಂದ ಬಂದವನು ತುಂಬ ಬೇಸರದಲ್ಲಿ ಇದ್ದ. ಇದೇ ಮೊದಲ ಬಾರಿ ಇಷ್ಟು ಬೇಸರದಲ್ಲಿ ಇರುವುದು. ಪದೇ ಪದೇ ಕೇಳಿದ ಮೇಲೆ ತಿಳಿಯಿತು. ಅವರ ಬಾಸ್ ಅವರಿಗೆ ಒಂದು ಕೆಲಸ ವಹಿಸಿದ್ದಾರೆ. ಆ ಕೆಲಸ ಅವರ ಮಗುವಿಗೆ ಯಾರಾದರೂ ಹಾಲು ಕುಡಿಸಬೇಕು. ಆರೋಗ್ಯದಿಂದ ಇರುವವರು. ಬಾಸ್ ಎಂದರೆ ದಾಯಾದಿ ಕೂಡ ಅಲ್ಲವೇ? ಆಗ ನಾನು ಹೇಳಿದೆ ನಮ್ಮ ಮಗುವಿಗೆ 5 ತುಂಬಿ 6 ತಿಂಗಳಿಗೆ ಬೀಳುತ್ತಿದೆ. ಅವನಿಗೆ ಈಗ ಎದೆಹಾಲ ಜೊತೆ ಬೇರೆ ಊಟವನ್ನು ಕೊಡುತ್ತೇವೆ. ಅದಕ್ಕಾಗಿ ನಾನೇ ಹಾಲು ಕುಡಿಸುತ್ತೇನೆ. ನಿಮ್ಮ ಬಾಸ್ ನಿಮ್ಮ ದಾಯಾದಿ ಅಲ್ಲವೇ? ನಿಮಗೆ ಅಣ್ಣ ಆಗಬೇಕು, ನನಗೆ ಭಾವ. ಅದು ಕೂಡ ನಮ್ಮ ವಂಶದ ಮಗು ಅಲ್ಲವೇ? ನನ್ನ ಹಾಲು ಕುಡಿದು ಬೆಳೆಯಲಿ ಅಂತ ಹೇಳಿದಾಗ ನನ್ನ ಗಂಡ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಹಣೆಗೆ ಮುತ್ತು ಕೊಟ್ಟ. ನಿನ್ನಂತಹ ಹೆಂಡತಿ ಎಲ್ಲ ಗಂಡಂದಿರಿಗೆ ಸಿಗಲಿ. ನಾನು ಅದೃಷ್ಟವಂತ. 2 ದಿನದಿಂದ ತುಂಬ ಯೋಚನೆ ಮಾಡುತ್ತಿದ್ದೆ ಈ ವಿಷಯದ ಬಗ್ಗೆ. ನಿನ್ನ ಹತ್ತಿರ ಹೇಗೆ ಕೇಳಲಿ?
ನೀನು ಏನು ಅಂದುಕೊಳ್ಳುತ್ತೀಯಾ ಅಂತ. ಆದರೆ ನೀನು ನನ್ನ ಪಾಲಿನ ದೇವತೆ. ಮಾರನೇ ದಿನ ಕಾರನ್ನು ಮನೆಗೆ ಕಳಿಸಿದ್ದರು. ಅವರ ಮಗುವಿಗೆ ಹಾಲು ಕುಡಿಸಲು ನಾನು ಹೋಗಬೇಕು ಅಂತ. ಪ್ರತಿದಿನ ಇದು ಕಷ್ಟವಾಗುತ್ತಿತ್ತು ಸ್ವಲ್ಪ. ಅದಕ್ಕಾಗಿ ಅವರ ಬಾಸ್ ಅವರ ಮನೆಯ ಪಕ್ಕ ಇರುವ ಔಟ್ ಹೌಸನ್ನು ನಮಗೆ ಇರಲು ಕೊಟ್ಟರು. ನೀನು ಇಲ್ಲೇ ಇರಮ್ಮ, ಮಗು ಹತ್ತಾಗ ಬಂದು ಹಾಲು ಕುಡಿಸು. ನನ್ನ ಮಗುವನ್ನು ಜಾಸ್ತಿ ಅಳಿಸಬೇಡ. ಹಸಿವು ಅವನಿಗೆ ಜಾಸ್ತಿ ನನ್ನಂತೆ. ಅವರ ಮಾತಿನಲ್ಲಿ ಒಂದು ರೀತಿಯ ಕಾಳಜಿ ಇತ್ತು. ನನ್ನ ಮಗುವಿಗೆ ಯಾರೂ ಇಲ್ಲ, ನೀನೇ ನೋಡಿಕೊಳ್ಳಬೇಕು ನನ್ನ ಮಗುವನ್ನು ಅನ್ನುವ ರೀತಿ ಇತ್ತು ಅವರ ಧ್ವನಿ. ಪ್ರತಿ ಬಾರಿ ಅವರ ಮನೆಗೆ ಹೋದಾಗಲೂ ಕೂಡ ಅವರ ಹೆಂಡತಿ ಇರುತ್ತಿರಲಿಲ್ಲ. ಯಾರನ್ನು ಕೇಳಿದರೂ ಸರಿಯಾಗಿ ಉತ್ತರ ಕೊಡುತ್ತಿರಲಿಲ್ಲ. 1 ತಿಂಗಳಾಯಿತು ಮಗುವಿಗೆ ಹಾಲು ಕುಡಿಸಿ. ಇಂದು 20,000 ದುಡ್ಡನ್ನು ಕೊಟ್ಟಿದ್ದಾರೆ ಅವರ ಬಾಸ್. ಆ ದುಡ್ಡನ್ನು ತೆಗೆದುಕೊಂಡು ಹೋಗಿ ಅವರ ಕೈಗೆ ಕೊಟ್ಟೆ. ನಾನು ಮಗುವಿಗೆ ಹಾಲು ಕುಡಿಸುತ್ತಿರುವುದು ಅದು ಕೂಡ ನನ್ನ ಮಗು ಅನ್ನುವ ಪ್ರೀತಿಯಲ್ಲಿ. ನಾನು ಕೊಡುವ ಹಾಲಿಗೆ ದುಡ್ಡು ಕೊಡಬೇಡಿ, ಬೇಕಾದರೆ ನನ್ನ ಗಂಡನ ಕೆಲಸದಲ್ಲಿ ಪ್ರಮೋಷನ್ ಕೊಡಿ, ಸಂಬಳ ಜಾಸ್ತಿ ಮಾಡಿ, ಆದರೆ ಈ ರೀತಿ ದುಡ್ಡು ಕೊಟ್ಟು ಅವಮಾನ ಮಾಡಬೇಡಿ ಅಂತ ಹೇಳಿ ಬಂದೆ. ಗಂಡ ಕೂಡ ನೀನು ಸರಿಯಾಗಿ ಮಾಡಿದೆ ಅಂತ ಹೇಳಿದ. ನನ್ನ ಗಂಡ ನನ್ನ ಪ್ರತಿ ಕೆಲಸದಲ್ಲೂ ಸಹಾಯವಾಗಿ ನಿಲ್ಲುತ್ತಿದ್ದರು. ನನಗೆ ಏನು ಇಷ್ಟ ಅದೇ ಕೆಲಸ ಮಾಡುತ್ತಿದ್ದರು. ತುಂಬ ಒಳ್ಳೆಯ ಮನುಷ್ಯ. ಎಷ್ಟೋ ಜನ್ಮದ ಅದೃಷ್ಟ ಇವರು ನನ್ನ ಗಂಡ ಆಗಿರುವುದು. ನಾನು ಚೆನ್ನಾಗಿ ನಿದ್ರಿಸಿದೆ. ಈ ದಿನ ಬೆಳಿಗ್ಗೆ ಎದ್ದಾಗ ಒಂದು ಬ್ಯಾಡ್ ನ್ಯೂಸ್ ಬಂದಿತ್ತು. ಅವರು ಹಿಂತಿರುಗಿ ಬರಲೇ ಇಲ್ಲ. ಬೆಳಿಗ್ಗೆ ಮಾರ್ನಿಂಗ್ ವಾಕ್ ಹೋಗಿದ್ದಾಗ ರೋಡ್ ಆಕ್ಸಿಡೆಂಟ್ ಆಯ್ತಂತೆ. ನಿರಂತರವಾಗಿ ನನ್ನ ಫೋನ್ಗೆ ಕಾಲ್ಗಳು ಬರುತ್ತಿವೆ. ನಿಮ್ಮ ಗಂಡನ ಫೋನ್ನಲ್ಲಿ ನೋಡಿದೆ ನಿಮ್ಮ ಫೋನ್ ನಂಬರನ್ನು. ಅವರಿಗೆ ನಿಮ್ಮ ಅವಶ್ಯಕತೆ ಇದೆ, ಆಸ್ಪತ್ರೆಗೆ ಬನ್ನಿ ಅಂತ ಕಾಲ್ ಬಂತು. ನಾನು ತುಂಬ ಅರ್ಜೆಂಟಾಗಿ ಹೊರಡಿದೆ. ಅಲ್ಲಿ ಹೋಗಿ ನೋಡಿದರೆ ನನ್ನ ಗಂಡ ತನ್ನ ಕೊನೆ ಕ್ಷಣಗಳನ್ನು ಎಣಿಸುತ್ತಿದ್ದ. ನಾನು ಹೋದ ತಕ್ಷಣ ನನ್ನ ಕೈಗಳನ್ನು ಹಿಡಿದುಕೊಂಡು ನಿಧಾನವಾಗಿ ಮುತ್ತು ಕೊಡುತ್ತಿದ್ದ. ಹಾಗೆ ಅವನ ಪ್ರಾಣ ಹಾರಿಹೋಯಿತು. ನನ್ನ ಕಣ್ಣಾರೆ ನೋಡಿದೆ ಅವರ ಪ್ರಾಣ ಹೋಗಿದ್ದು. ನನ್ನ ಕಣ್ಣ ಎದುರಿಗೆ ನನ್ನ ಪ್ರಪಂಚ ಕುಸಿದು ಹೋಯಿತು. ಇನ್ನು ಬದುಕಿನಲ್ಲಿ ಏನೂ ಇಲ್ಲ ಅಂತ ಅನ್ನಿಸಲು ಶುರುವಾಯಿತು. ಜೀವನ ಇಷ್ಟೊಂದು ಕಷ್ಟ ಅಂತ ತಿಳಿದಿರಲಿಲ್ಲ. ಬದುಕಿನಲ್ಲಿ ತುಂಬ ಕಷ್ಟ ನೋಡಿದ್ದೇನೆ, ಆದರೆ ಈ ಸಾವನ್ನು ಇಷ್ಟು ಹತ್ತಿರ ನೋಡಿ ಮನಸ್ಸಿಗೆ ತುಂಬ ಘಾಸಿಯಾಯಿತು. ಇನ್ನೇನು ಮಾಡಲು ಸಾಧ್ಯವಿಲ್ಲ, ಎಲ್ಲ ಮುಗಿದು ಹೋಯಿತು. ನನ್ನ ಪ್ರೀತಿಯ ಸೌಧ ನನ್ನ ಕಣ್ಣ ಎದುರಿಗೆ ನೀರಿನಲ್ಲಿ ಮುಳುಗಿ ಹೋಯಿತು. ಎಷ್ಟು ಕಿರುಚಿದರೂ ಅರುಚಿದರೂ ನನ್ನ ಹತ್ತಿರ ಬರುವುದಿಲ್ಲ. ತುಂಬ ನೋವಾಗುತ್ತಿದೆ, ಸಂಕಟವಾಗುತ್ತಿದೆ, ಆದರೆ ಬದುಕಬೇಕು. ನಾನು ನನ್ನ ಮಗುವಿಗೋಸ್ಕರ. ಅವನಿನ್ನೂ ಚಿಕ್ಕವನು. ನನ್ನ ಬದುಕು ಹಾಳಾಗಿದೆ ಅಂತ ಅವನನ್ನು ನೋವಿನಲ್ಲಿ ಇಡುವ ಹಕ್ಕು ನನಗಿಲ್ಲ. ಅಪ್ಪ ಅಮ್ಮ ಮನೆಗೆ ಬಂದು ಬಿಡು ಅಂತ ಹೇಳಿದರು. 2ನೇ ತಂಗಿಯ ಮದುವೆಯ ಸಮಯ. ಈ ಸಂದರ್ಭದಲ್ಲಿ ನಾನು ಹೇಗೆ ಹೋಗಲಿ? ನನ್ನ ಈ ನೋವಿನಲ್ಲಿ ಮದುವೆ ಆಗಲಿ, ಆಮೇಲೆ ಬರುತ್ತೇನೆ ಅಂತ ಹೇಳಿದೆ. ನನ್ನ ಗಂಡನ ಬಾಸ್ ಅಂದರೆ ನನಗೆ ಭಾವ ಆಗಬೇಕಲ್ಲ. ಅವರು ನಮ್ಮ ಮನೆಗೆ ರೇಷನ್ನನ್ನು ತಂದು ಕೊಡುತ್ತಿದ್ದರು. ಅಷ್ಟೇ ಅಲ್ಲ, ಮಗುವಿಗೆ ಮತ್ತು ನನ್ನ ಆರೈಕೆಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸಿದರು. ಸ್ವಲ್ಪ ಕೂಡ ನಮಗೆ ಕಷ್ಟವಾಗದಂತೆ. ನನ್ನ ಗಂಡ ಇಲ್ಲ ಅನ್ನುವ ವಿಷಯವನ್ನು ಬಿಟ್ಟರೆ ಇನ್ಯಾವುದೇ ಸಮಸ್ಯೆ ಇಲ್ಲ. ಎಲ್ಲ ಚೆನ್ನಾಗಿದೆ, ಸುಮಧುರವಾಗಿ ನಡೆದುಕೊಂಡು ಹೋಗುತ್ತಿದೆ. ದಿನದಿಂದ ದಿನಕ್ಕೆ ನನ್ನ ಗಂಡನ ಸಾವನ್ನು ನಾನು ಒಪ್ಪಿಕೊಳ್ಳುತ್ತಿದ್ದೇನೆ. ಜೀವನ ಮುಂದೆ ಸಾಗಬೇಕಲ್ಲವೇ? ನನ್ನ ಮಗು ದೊಡ್ಡವನಾಗಿದ್ದಾನೆ. ನನ್ನ ಬಾಸ್ರವರ ಮಗುವಿಗೂ ಕೂಡ ಹಾಲನ್ನು ಕುಡಿಸುತ್ತಿರುತ್ತೇನೆ. ಈಗ ಆ ಮಗು ನನ್ನ ಜೊತೆಗಿರುತ್ತದೆ. ರಾತ್ರಿ ಹೊತ್ತು ಮಾತ್ರ ಅವರ ಅಪ್ಪನ ಜೊತೆ ಹೋಗುವುದು. ಹಗಲು ಕೂಡ ಅಳುತ್ತಿರುತ್ತಾನೆ, ರಾತ್ರಿ ಕೂಡ ಅಳುತ್ತಿರುತ್ತಾನೆ. ಸ್ವಲ್ಪ ಹೊತ್ತು ಅವರ ಅಪ್ಪನ ಹತ್ತಿರ ಹೋದರೆ ನಾನು ಬೇಕು ಅಂತ ಅಳುತ್ತಾನೆ. ಅವನ ಅಳುವಿನ ಶಬ್ದ ಕೇಳಿ ನಾನು ಅವನನ್ನು ಸಮಾಧಾನ ಮಾಡಿ ಬರುತ್ತಿದ್ದೆ. ಇದೇ ರೀತಿ ಕೆಲವು ದಿನಗಳು ಆದ ಮೇಲೆ ಬಾಸ್ ಹೇಳುತ್ತಾರೆ, ನೀನು ಇಲ್ಲೇ ಮಲಗಿಬಿಡು. ಮನೆಯಲ್ಲಿ 7-8 ರೂಮುಗಳಿವೆ. ಒಂದು ರೂಮಿನಲ್ಲಿ ನೀನು ಮಲಗಿದರೆ ತೊಂದರೆ ಏನೂ ಆಗುವುದಿಲ್ಲ. ನೀನು ನಿನ್ನ ಮಗು ಇದೇ ಮನೆಯಲ್ಲಿ ಇದ್ದು ಬಿಡಿ. ನನ್ನ ಮಗು ಅತ್ತಾಗ ಅವನನ್ನು ನೋಡಿಕೊ. ಅವನಿಗೆ ಏನಾದರೂ ಬೇಕಾದರೆ ತಿನ್ನಿಸು. ಅವನ ಸಂಪೂರ್ಣ ಆರೈಕೆ ನಿನ್ನದೇ ಅಂತ ಹೇಳಿದರು.
ಬಾಸ್ರವರ ಮಗು ತುಂಬ ತಿಟ್ಟೆ. ಇತ್ತೀಚೆಗೆ ನನ್ನನ್ನು ತುಂಬ ಹಚ್ಚಿಕೊಂಡಿದ್ದಾನೆ. ನಾನು ಯಾವಾಗಲೂ ಅವನ ಪಕ್ಕವೇ ಇರಬೇಕು. ಇಂದು ಕೂಡ ಅದೇ ರೀತಿ ಆಯಿತು. ಜೋರಾಗಿ ಅಳುತ್ತಿದ್ದ. ನನ್ನ ಮಗು ಮಲಗಿದ್ದ. ಅವನನ್ನು ಕರೆದುಕೊಂಡು ಬಂದು ಇಲ್ಲೇ ಹಾಲು ಕುಡಿಸಿ ಮಲಗಿಸೋಣ ಅಂತ ಅಂದುಕೊಂಡೆ. ಹೋದರೆ ಆಗ ಬಾಸ್ ಹೇಳಿದರು, ಇಲ್ಲೇ ಹಾಲು ಕುಡಿಸಿಬಿಡು, ನಾನು ಹೊರಗೆ ಹೋಗುತ್ತೇನೆ, ಟಿ ವಿ ನೋಡಬೇಕು ಅಂತ ಹೋದರು. ಹೋದವರು 5 ನಿಮಿಷಕ್ಕೆ ಹಿಂದಿರುಗಿ ಬಂದರು. ನಾನು ಹಾಲು ಕುಡಿಸುತ್ತಿದ್ದೆ. ನನ್ನ ಎದೆ ಸಂಪೂರ್ಣವಾಗಿ ಕಾಣುತ್ತಿತ್ತು. ಅವರು ಹೊರಟು ಹೋಗುತ್ತಾರೆ ಅಂತ ಅಂದುಕೊಂಡೆ. ಆದರೆ ಅಲ್ಲೇ ನಿಂತುಕೊಂಡು ನೋಡುತ್ತಿದ್ದಾರೆ. ನನಗೆ ನಾಚಿಕೆ ಆಗಿ ಮಗುವನ್ನು ಎತ್ತುಕೊಂಡು ಹೊರಗೆ ಹೋದೆ. ನಾಚಿಕೆಯಿಂದ ತಪ್ಪಿಸಿಕೊಳ್ಳಲು ಪ್ರತಿದಿನ ಅವರಿಗೆ ಕಾಣದ ಹಾಗೆ ಹಾಲು ಕುಡಿಸುತ್ತಿದ್ದೆ. ಇಂದು ಕೂಡ ಅದೇ ರೀತಿ ಆಯಿತು. ನಾನು ಹಾಲು ಕುಡಿಸುತ್ತಿದ್ದರೆ ಅವರು ಬಂದು ನೋಡುತ್ತಿದ್ದರು. ಪ್ರತಿದಿನ ಇದೇ ರೀತಿ ನನಗೆ ಕೋಪ ಬರುತ್ತಿತ್ತು. ಕೋಪದಿಂದ ಹೇಳಿದೆ, ಸರ್, ನಾನು ಮಗುವಿಗೆ ಹಾಲು ಕುಡಿಸುತ್ತಿದ್ದೇನೆ, ನೀವು ಏಕೆ ಬಂದು ಹೀಗೆ ನಿಂತುಕೊಳ್ಳುವುದು? ನನಗೆ ನಾಚಿಕೆ ಆಗುತ್ತದೆ. ಪ್ಲೀಸ್ ಇಲ್ಲಿಂದ ಹೊರಗೆ ಹೋಗಿ. ನಾನು ಹೇಗೆ ಹೋಗಲು ಸಾಧ್ಯ? ನನಗೆ ಇಲ್ಲಿ ನಿಲ್ಲುವ ಹಕ್ಕು ಇದೆ. ಈ ಮನೆ ನನ್ನದು. ನೀನು ನನ್ನ ರೂಮಿನಲ್ಲಿ ಇರುವುದು. ನನ್ನ ಹಾಸಿಗೆ ಮೇಲೆ ಕುಳಿತಿದ್ದೀಯಾ? ಅಲ್ಲೇ ಇರಲು ಅವಕಾಶ ಮಾಡಿಕೊಟ್ಟಿದ್ದೇನೆ. ಅದಕ್ಕೆ ಖುಷಿಪಡು ಅಂತ ಹೇಳಿ ಹೊರಟು ಹೋದರು. ಇಂದು ಸಾಯಂಕಾಲ ಕೆಲಸದವರು, ನಾನು ಮತ್ತು ಮಕ್ಕಳು ಅಷ್ಟೇ ಇದ್ದಿದ್ದು. ಬಾಸ್ ಹೊರಗಡೆ ಹೋಗಿದ್ದರು. ಯಾವುದೋ ಒಂದು ಸುಂದರವಾದ ಹೆಂಗಸು ಬಂದು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೊರಗೆ ತಳ್ಳಿದಳು. ಆಗ ಬಾಸ್ ಬಂದು ನನ್ನನ್ನು ಕೆಳಗೆ ಬೀಳದಂತೆ ಹಿಡಿದುಕೊಂಡರು. ನನ್ನ ಹಣೆಗೆ ಮುತ್ತು ಕೊಟ್ಟರು. ಅವಳ ಎದುರಿಗೆ, ಇವಳು ಸಾಮಾನ್ಯವಾಗಿರುವವಳಲ್ಲ, ನನ್ನ ಮಗುವಿಗೆ ಹಾಲು ಕುಡಿಸುತ್ತಿರುವವಳು, ನನ್ನ ಮಗುವಿನ ತಾಯಿ. ಇವಳನ್ನು ಹೊರಗೆ ತಳ್ಳಲು ನಿನಗೆ ಎಷ್ಟು ಧೈರ್ಯ ಬಂತು ಅಂತ ಹೆಂಗಸಿನ ಮೇಲೆ ಕೈ ಮಾಡಿದರು. ನಂತರ ಪೊಲೀಸ್ನವರನ್ನು ಕರೆಸಿ ನನ್ನನ್ನು ತಳ್ಳಿದ್ದಕ್ಕೆ ಕಂಪ್ಲೇಂಟ್ ಕೊಟ್ಟರು. ಅವಳು ಯಾರು ಅಂತ ಪ್ರತಿಯೊಬ್ಬರನ್ನು ಕೇಳುತ್ತಿದ್ದೇನೆ, ಆದರೆ ಯಾರೂ ಸರಿಯಾದ ಉತ್ತರ ಕೊಡುತ್ತಿಲ್ಲ. ಇಂದು ಮಗುವಿಗೆ ಹಾಲು ಕುಡಿಸುತ್ತಿದ್ದೆ. ಪುನಃ ಸರ್ ಬಂದರು. ತುಂಬ ಹೊತ್ತು ಹಾಗೆ ನಿಂತಿದ್ದಾರೆ. ನಾನು ಅದನ್ನು ಗಮನಿಸಿದರೂ ಗಮನಿಸದೇ ಇರುವವರ ರೀತಿ ಇದ್ದೆ. ಅವರೇ ಏನಾದರೂ ಹೇಳಿದರೆ ಅದಕ್ಕೆ ಪ್ರತ್ಯುತ್ತರ ಕೊಡುತ್ತಾರೆ. ಈಗ ಈ ಮಗುವನ್ನು ಕೂಡ ಬಿಟ್ಟು ಹೋಗಲು ನನಗೆ ಇಷ್ಟವಿಲ್ಲ. ನನ್ನ 2ನೇ ಮಗುವಾಗಿದ್ದಾನೆ. ಸರ್ ನನ್ನ ಬಳಿ ಬಂದು ಕುಳಿತುಕೊಂಡರು. ಸರ್, ನಾನು ಮಗುವಿಗೆ ಹಾಲು ಕುಡಿಸುತ್ತಿದ್ದೇನೆ. ನನಗೆ ನಾಚಿಕೆ ಆಗುತ್ತದೆ. ಈ ಅವಸ್ಥೆಯಲ್ಲಿ ನನ್ನನ್ನು ನೋಡಿದರೆ ನೀವು ಅಂತ ಹೇಳಿದೆ. ಅದಕ್ಕೆ ಅವರು, ನಾನು ನಿನ್ನ ಮಗುವಾಗುತ್ತೇನೆ, ನನಗೂ ಕೂಡ ಅಂತ ಏನೋ ಹೇಳಲು ಬಂದರು. ನಾನು ಆಗ ಅವರ ಬಾಯನ್ನು ನನ್ನ ಕೈಯಿಂದ ಮುಚ್ಚಿದೆ. ನನಗೆ ಭಯವಾಗಲು ಶುರುವಾಯಿತು. ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ಹೊರಗೆ ಹೋಗುತ್ತಿದ್ದೆ. ನನ್ನ ಕೈಯನ್ನು ಹಿಡಿದೆಳೆದು ಹಾಸಿಗೆ ಮೇಲೆ ಕೂರಿಸಿದರು. ನನ್ನ ಮಡಿಲಲ್ಲಿ ಅವರು ತಲೆ ಇಟ್ಟು ಮಲಗಿ ಜೋರಾಗಿ ಅಳಲು ಶುರು ಮಾಡಿದರು. ನನಗೆ ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಯಾರಾದರೂ ಕೆಲಸದವರು ಬಂದರೆ ನಮ್ಮನ್ನು ಈ ಅವಸ್ಥೆಯಲ್ಲಿ ನೋಡಿದರೆ ಅಂತ ಭಯವಾಗುತ್ತಿತ್ತು. ಆಗ ಅವರು ಹೇಳಿದರು, ನನ್ನ ಮೊದಲ ಹೆಂಡತಿ ನಾನು ಮದುವೆಯಾದ ದಿನದಿಂದಲೂ ಕಷ್ಟ ಕೊಡುತ್ತಿದ್ದಾಳೆ. ಮೊದಲು ನನ್ನ ಬಳಿ ದುಡ್ಡಿಲ್ಲ ಅಂತ ಹೇಳುತ್ತಿದ್ದಳು. ಅವಳಿಗಾಗಿ ದುಡ್ಡನ್ನು ಸಂಪಾದಿಸಿದೆ. ಹಗಲು ರಾತ್ರಿ ಕಷ್ಟಪಟ್ಟು ಆನಂತರ ಒಂದು ಮಗು ಮಾಡಿಕೊಂಡಳು. ಮಗುವಾದ ಮೇಲೆ ನನ್ನ ಬ್ಯೂಟಿ ಹಾಳಾಯಿತು. ಮಗುವಿಗೆ ಹಾಲು ಕುಡಿಸಲು ಸಾಧ್ಯವಿಲ್ಲ. ನನಗೆ ಕೆರಿಯರ್ ಇದೆ. ನಾನು ಮಾಡೆಲಿಂಗ್ ಮಾಡಬೇಕು, ಮೂವೀಸಲ್ಲಿ ಮಾಡಬೇಕು ಅಂತ ಹೊರಟು ಹೋದಳು. ಅವಳು ಎಂದೂ ಕೂಡ ನನ್ನನ್ನು ಪ್ರೀತಿಸಿಲ್ಲ. ನಾನು ಮಾತ್ರ ಕಾಲೇಜ್ ಡೇಸಿಂದ ಅವಳನ್ನು ಪ್ರೀತಿಸುತ್ತಿದ್ದೆ. ಈಗ ಅವಳನ್ನು ಬಿಟ್ಟು ಬದುಕುವ ಶಕ್ತಿ ಬಂದ ಮೇಲೆ ಅವಳು ಪುನಃ ಬಂದಿದ್ದಾಳೆ. ನಿನ್ನೆ ನಿನ್ನ ಮೇಲೆ ಕೈ ಮಾಡಿದ್ದು ಅವಳೇ. ಅವಳಿಗೆ ನೀನು ಇಲ್ಲಿ ಇರುವ ವಿಷಯ ತಿಳಿದಿದೆ. ನಾವಿಬ್ಬರು ಮದುವೆ ಆಗಿದ್ದೇವೆ, ನಮಗೆ ಕಷ್ಟ ಕೊಡೋಣ ಅಂತ ಪಣ ತೊಟ್ಟಿದ್ದಾಳೆ. ಅವಳು ತುಂಬ ಹಠದವಳು. ಏನಾದರೂ ಅಂದುಕೊಂಡರೆ ಮಾಡುತ್ತಾಳೆ. ನನಗೆ ಏನಾದರೂ ತೊಂದರೆ ಮಾಡಿದರೆ ಪರವಾಗಿಲ್ಲ, ನಿನಗೆ ಅಂತ ಅಳುತ್ತಿದ್ದಾರೆ. ನನಗೆ ಅವರ ಮಾತುಗಳು ಅರ್ಥವಾಗುತ್ತಿಲ್ಲ. ನನಗೆ ತೊಂದರೆ ಆದರೆ ಇವರಿಗೆ ಏಕೆ ಇಷ್ಟು ಕಷ್ಟಪಡುತ್ತಾರೆ? ಗಿಲ್ಟಿ ಇರಬಹುದು, ನನ್ನಿಂದ ಈ ರೀತಿ ತೊಂದರೆ ಆಗಿದೆ ಇವಳಿಗೆ ಅಂತ. ಅಷ್ಟರಲ್ಲಿ ಬಾಸ್ ನನ್ನ ಜೊತೆ ಏನೋ ಮಾಡಿದರು.
ನನ್ನ ಕೈಗಳಿಗೆ ಮುತ್ತು ಕೊಟ್ಟರು. ಪ್ಲೀಸ್ ನನ್ನನ್ನು ಮದುವೆಯಾಗಿ ನನ್ನ ಬದುಕಿನಲ್ಲಿ ಬಣ್ಣ ತುಂಬು, ನನ್ನ ಮಗುವಿಗೆ ಅಮ್ಮ ಹಾಗೂ ಅಂತ ಕೇಳಿಕೊಂಡರು. ಸರ್, ನಿಮ್ಮ ಮೊದಲ ಹೆಂಡತಿ, ಅವಳಿಗೆ ಡೈವರ್ಸ್ ಕೊಟ್ಟು ಬಿಡುತ್ತೇನೆ. ಅವಳು ನನ್ನನ್ನು ನನ್ನ ಮಗುವನ್ನು ಎಂದು ಪ್ರೀತಿಸಿಲ್ಲ. ಸ್ವಂತ ಮಗು ಅಲ್ಲವಾದರೂ ನನ್ನ ಮಗುವಿಗೆ ತಾಯಿಯ ಪ್ರೀತಿ ಕೊಡುತ್ತಿದ್ದೀಯಾ? ಚಿಕ್ಕ ಮಗು ಅಮ್ಮನ ಹತ್ತಿರ ಹಠ ಮಾಡುವ ರೀತಿ ಕೇಳುತ್ತಿದ್ದಾರೆ. ನನ್ನ ಗಂಡ ಸತ್ತು ಹೋಗಿರಬಹುದು, ಆದರೆ ಇನ್ನೂ ಕೂಡ ನನ್ನ ಮನಸ್ಸಿನಲ್ಲೇ ಇದ್ದಾನೆ. ಅವನಿಲ್ಲದೆ ಬದುಕು ಸಾಗಿಸುತ್ತಿದ್ದೇನೆ. ಆದರೆ ಅವನು ಕಾಣದ ಲೋಕಕ್ಕೆ ಹೊರಟು ಹೋಗಿದ್ದಾನೆ. ಅವನನ್ನು ಬಿಟ್ಟು ಬದುಕುವುದನ್ನು ಕಲಿ ಅಂತ ನನ್ನ ಮನಸ್ಸು ಹೇಳಿತು. ನೀನು ಅವರನ್ನು ಮದುವೆಯಾದರೆ ನಿನಗೆ ಒಂದು ಬದುಕು ಸಿಗುತ್ತದೆ. ಈ ವಿಷಯದ ಬಗ್ಗೆ ಸ್ವಲ್ಪ ದಿನ ಇಬ್ಬರು ಮಾತನಾಡಲಿಲ್ಲ. ನನ್ನನ್ನು ನಾನು ಹಳೆ ಬದುಕಿನಿಂದ ಹೊರಗೆ ತರಬೇಕಾಗಲು ಸಮಯ ಬೇಕಿತ್ತು. ಇದೇ ಸಂದರ್ಭದಲ್ಲಿ ಅವರ ಮೊದಲ ಹೆಂಡತಿಯಿಂದ ಡೈವೋರ್ಸ್ ಸಿಕ್ಕಿತು. ಅವಳಿಗೆ ಬೇಕಾದ ಜೀವನ ಅಂಶವನ್ನು ಒಂದೇ ಸಲ ಸೆಟಲ್ಮೆಂಟ್ ಮಾಡಿದರು. ಅವರು ನನ್ನನ್ನು ಮದುವೆ ಆಗುವ ಆತುರದಲ್ಲಿ ಇದ್ದರು ಅಂತ ಅನಿಸುತ್ತದೆ. ಅವಳು ಕೇಳಿದಷ್ಟು ಜೀವನ ಅಂಶವನ್ನು ಕೊಟ್ಟರು. ಮಗುವನ್ನು ಅವಳೇ ಬೇಡ ಅಂತ ಹೇಳಿದಳು. ಅವಳು ಎಂದೂ ಕೂಡ ಮಗುವನ್ನು ನೋಡಲು ಕೂಡ ಬರುವುದಿಲ್ಲವಂತೆ. ಅವಳಿಗೆ ಅದರ ಆಸಕ್ತಿ ಇಲ್ಲವಂತೆ. ಈಗ ಈ ಮಗು ನನ್ನವನು ಅಂತ ಮನಸ್ಸಿನಲ್ಲಿ ಖುಷಿಯಾಯಿತು. ನನ್ನ ಎರಡನೇ ಮಗ ಇವನನ್ನು ಚೆನ್ನಾಗಿ ಸಾಕಬೇಕು. ಆಗ ಬಾಸ್ ಬಂದು ನನ್ನ ಕೈಯನ್ನು ಹಿಡಿದುಕೊಂಡರು. ನನ್ನ ಎಲ್ಲ ಹಳೆಯ ಸಂಬಂಧವನ್ನು ಮುರಿದುಕೊಂಡಿದ್ದೇನೆ. ನನ್ನನ್ನು ಈಗಲಾದರೂ ಮದುವೆಯಾಗುತ್ತೀಯಾ ಅಂತ ಕೇಳಿದರು. ನಾನು ನಾಚಿಕೆಯಿಂದ ಕೆಂಪಾದೆ. ಏನು ಹೇಳಬೇಕು ಅಂತ ತಿಳಿಯುತ್ತಿಲ್ಲ. ನಾನು ಮುಖವನ್ನು ಅವರಿಗೆ ಕಾಣದಂತೆ ಆ ಕಡೆ ಮಾಡುತ್ತಿದ್ದೇನೆ. ಆಗ ಅವರು ನನ್ನ ಮುಖವನ್ನು ತಮ್ಮ ಎರಡೂ ಕೈಗಳಿಂದ ಹಿಡಿದುಕೊಂಡು ಅವರ ಮುಖದ ಹತ್ತಿರ ತೆಗೆದುಕೊಂಡರು. ಈಗ ಹೇಳು ಅಂತ ಹೇಳಿದಾಗ ಅವರ ಕಣ್ಣುಗಳನ್ನು ನೋಡಿ ಖುಷಿಯಾಯಿತು. ಅದ್ಭುತವಾದ ಕಣ್ಣುಗಳು. ನನ್ನ ಮೇಲೆ ಸಂಪೂರ್ಣವಾಗಿ ಪ್ರೀತಿ ತುಂಬಿಕೊಂಡಿದ್ದಾರೆ. ನಗುತ್ತಾ ಹೌದು ಅಂತ ತಲೆ ಅಲ್ಲಾಡಿಸಿದೆ. ಆಗ ಇಬ್ಬರ ತುಟಿಗಳು ಒಂದಾದವು. ಪರಸ್ಪರ ಇಬ್ಬರು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡವು. ನಮ್ಮ ಪ್ರೀತಿಯನ್ನು ತೋರಿಸಿದೆವು. ಇದಾದ 2 ದಿನಕ್ಕೆ ದೇವಸ್ಥಾನದಲ್ಲಿ ನಮ್ಮಿಬ್ಬರ ಮದುವೆ ಆಯಿತು. ಈಗ ನಮಗೆ 2 ಮಕ್ಕಳು. ನನ್ನ ಮೊದಲ ಮಗುವನ್ನು ನಾನು ಎಷ್ಟು ಅವರ ಮಗನನ್ನು ಪ್ರೀತಿ ಮಾಡುತ್ತೇನೆ, ಅದಕ್ಕಿಂತ ಹೆಚ್ಚಾಗಿ ಅವರು ಪ್ರೀತಿಸುತ್ತಾರೆ. ಅವನ ಸಂಪೂರ್ಣ ಸೌಕರ್ಯ ನೋಡಿಕೊಂಡರು. ಅವನು ಈಗ ರಾಜನ ರೀತಿ ಇದ್ದಾನೆ. 2 ಮಕ್ಕಳು ಅಣ್ಣ ತಮ್ಮಂದಿರ ರೀತಿ ಇದ್ದಾರೆ. ನಾನು ಈ ಮನೆಯ ಮಹಾರಾಣಿ. ತುಂಬ ಸುಂದರವಾದ ಬದುಕನ್ನು ನನ್ನ ಪ್ರೀತಿಯ ಗಂಡನ ಜೊತೆ ಸಾಗಿಸುತ್ತಿದ್ದೇನೆ. ಬದುಕಿನಲ್ಲಿ ತುಂಬ ಕಷ್ಟ ಬರುತ್ತದೆ, ಅಂದರೆ ಮುಂದೆ ಒಳ್ಳೆಯದು ಆಗುತ್ತದೆ ಅನ್ನುವ ಸೂಚನೆ. ನಾನು ತುಂಬ ಕಷ್ಟ ನೋಡಿದೆ. ಈಗ ಸುಖದಿಂದ ಬದುಕುತ್ತಿದ್ದೇನೆ ನನ್ನ ಗಂಡ ಮತ್ತು ಮಕ್ಕಳ ಜೊತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.